ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಉತ್ತರ ಕೊರಿಯಾದ ನಿಜವಾದ ವಾಸ್ತವಿಕತೆಯನ್ನ ಅರಿಯಲು ಈ ಕಟ್ಟಡವೇ ಒಂದು ಜೀವಂತ ಉದಾಹರಣೆ. ಇದು ನೋಡಲು ಜೈಲಿನಂತೆ ಕಂಡರೂ ವಾಸ್ತವದಲ್ಲಿ 1000 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಹೋಟೆಲ್ ಆಗಿ ಸುಮಾರು 7000 ಅತಿಥಿ ಕೊಠಡಿಗಳೊಂದಿಗೆ ನಿರ್ಮಾಣವಾಗಬೇಕಾಗಿತ್ತು. ಆದರೆ ಇಂದು ಇದರ ಸ್ಥಿತಿ ಅತ್ಯಂತ ದುಸ್ಥಿತಿಯಲ್ಲಿದ್ದು ಹಲವು ದಶಕಗಳಾದರೂ ಪೂರ್ಣಗೊಳ್ಳದೆ ವಾಸಕ್ಕೆ ಯೋಗ್ಯವಲ್ಲದ ಹೋಟೆಲ್ ಆಗಿ ಉಳಿದಿದೆ. ಪ್ರತಿ ಬಾರಿ ನಿರ್ಮಾಣ ಪುನರಾರಂಭವಾದಾಗಲೂ ಕೆಲಸ ನಿಲ್ಲುತ್ತೆ. ಈ ಹೋಟೆಲ್ನ ಕತೆ ಕೇವಲ ನಿರ್ಮಾಣ ವಿಳಂಬಕ್ಕೆ ಸೀಮಿತವಲ್ಲ, ಬದಲಿಗೆ ಇದು ಕಿಮ್ ಜಾಂಗ್ ಉನ್ ಅವರ ಗುಪ್ತ ಯೋಜನೆಗೂ ಸಂಬಂಧಿಸಿದೆ. ಸ್ನೇಹಿತರೆ, ನಾರ್ತ್ ಕೊರಿಯಾ ಯಾಕೆ ರಿಯೋ ಗ್ಯಾಂಗ್ ಹೋಟೆಲ್ ಕಟ್ಟಲು ಬಯಸಿತು? ಒಂದು ರಾಷ್ಟ್ರ ತನ್ನ ಸಂಪೂರ್ಣ ಆರ್ಥಿಕತೆಯನ್ನ ಪಣಕ್ಕಿಟ್ಟು ಹೋಟೆಲ್ ಕಟ್ಟಲು ಹೊರಟದ್ದು ಯಾಕೆ? ಈ ಹೋಟೆಲ್ಗೆ ಹೋಟೆಲ್ ಆಫ್ ಡೋಮ್ ಅಥವಾ ಅಪಶಕುನದ ಹೋಟೆಲ್ ಅನ್ನುವ ಹೆಸರು ಬರಲು ಕಾರಣವೇನು? ಬನ್ನಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, 1945ರವರೆಗೂ ಜಪಾನ್ನ ಕಾಲೋನಿಯಾಗಿದ್ದ ಕೊರಿಯಾವು ದ್ವಿತೀಯ ವಿಶ್ವಯುದ್ಧದ ನಂತರ ಸೋವಿಯತ್ ಯೂನಿಯನ್ ಹಾಗೂ ಅಮೆರಿಕದ ಪ್ರಭಾವದಿಂದಾಗಿ ವಿಭಜನೆಯಾಗಿ ಶತ್ರು ರಾಷ್ಟ್ರಗಳಾಗಿ ರೂಪುಗೊಳ್ಳುತ್ತವೆ. ಸೋವಿಯತ್ ಬೆಂಬಲಿತ ಉತ್ತರ ಕೊರಿಯಾ ಕಮ್ಯುನಿಸ್ಟ್ ಆಡಳಿತವನ್ನ ಅಳವಡಿಸಿಕೊಂಡ್ರೆ ಅಮೆರಿಕ ಬೆಂಬಲಿತ ದಕ್ಷಿಣ ಕೊರಿಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪಿಸಿತು. ಈ ವಿರುದ್ಧ ತತ್ವಗಳಿಂದಾಗಿ ಎರಡು ಹೊಸ ರಾಷ್ಟ್ರಗಳು ಬೇರೆ ಬೇರೆ ಕಡೆ ಹಾದಿ ಹಿಡಿದವು. ದಕ್ಷಿಣ ಕೊರಿಯಾವು ಪ್ರಜಾಪ್ರಭುತ್ವ ಅಡಿಯಲ್ಲಿ ತಂತ್ರಜ್ಞಾನ ಹಾಗೂ ಸಂಸ್ಕೃತಿಯಲ್ಲಿ ಅಭಿವೃದ್ಧಿ ಹೊಂದಿ ಜಗತ್ತಿನ ಮುಂಚೂಣಿಗೆ ಬಂದರೆ, ಕಮ್ಯುನಿಸ್ಟ್ ವ್ಯವಸ್ಥೆ ಅಡಿಯಲ್ಲಿ ಉತ್ತರ ಕೊರಿಯಾ ಹಿನ್ನಡೆಯತ್ತ ಜಾರಿತು. ಪರಿಣಾಮವಾಗಿ ಇಂದು ಉತ್ತರ ಕೊರಿಯಾ ಜಗತ್ತಿನ ಅತ್ಯಂತ ಮುಚ್ಚಿದ, ಅಂದರೆ ಹೊರಗಿನ ಮಾಹಿತಿ ಪ್ರವೇಶ ನಿಷಿದ್ಧ ಹಾಗೂ ನಿರ್ಬಂಧಿತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ತಜ್ಞರು ಅದನ್ನ ವಿಶ್ವದ ಅತಿ ದೊಡ್ಡ ಜೈಲು ಅಂತಾನೆ ಬಣ್ಣಿಸ್ತಾರೆ. ಉತ್ತರ ಕೊರಿಯಾದಲ್ಲಿ ಜನರು ತಮ್ಮ ಇಚ್ಛೆಯ ವಿರುದ್ಧ ಬದುಕಬೇಕಾಗಿದ್ದು, ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೆ ಮರಣದಂಡನೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಅಲ್ಲಿ BTS ಹಾಡು ಕೇಳುವುದು ಅಥವಾ ಹಾಲಿವುಡ್ ಸಿನಿಮಾ ನೋಡುವುದು ಕೂಡ ಜೀವಹಾನಿಕರ ಅಪರಾಧವೆನ್ನಲಾಗುತ್ತದೆ. ಹೀಗಾಗಿ ಅದು ನಿಜಕ್ಕೂ ಜೀವಂತ ಜೈಲು ಎನಿಸಿದೆ. ಇಂತಹ ಅತ್ಯಂತ ಪ್ರತ್ಯೇಕ ರಾಷ್ಟ್ರವು ಹೊರಗಿನ ಪ್ರಪಂಚದ ಮುಂದೆ ಶ್ರೀಮಂತ ಹಾಗೂ ಆಧುನಿಕ ರಾಷ್ಟ್ರದ ಮುಖವಾಡ ತೋರಿಸಲು ರಾಜಧಾನಿ ಪ್ಯಾಂಗಾಂಗ್ನಲ್ಲಿ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟುವ ಪ್ರಯತ್ನ ನಡೆಸಿತು. ಈ ಬೃಹತ್ ಪ್ರಚಾರದ ಭಾಗವೇ ರಿಯೋ ಗ್ಯಾಂಗ್ ಹೋಟೆಲ್. ಇದು ಆಗಸ್ಟ್ 28, 1987ರಲ್ಲಿ ನಾಯಕ ಕಿಮ್ ಇಲ್ ಸಾಂಗ್ ಅವರ ಮಹತ್ವಾಕಾಂಕ್ಷೆಯೊಂದಿಗೆ ಆರಂಭವಾಯಿತು. 1980ರ ದಶಕದಲ್ಲಿ ಸ್ಯಾಂಗ್ ಯಾಂಗ್ ಗ್ರೂಪ್ ಸಿಂಗಾಪುರದಲ್ಲಿ ವಿಶ್ವದ ಅತಿ ಎತ್ತರದ ಹೋಟೆಲ್ ನಿರ್ಮಿಸಿ 1988ರಲ್ಲಿ ಒಲಿಂಪಿಕ್ ಆಯೋಜನೆಯ ಗೌರವ ಪಡೆದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದ ದಕ್ಷಿಣ ಕೊರಿಯಾದಲ್ಲಿ ಈರ್ಷ್ಯೆ ಹುಟ್ಟಿಸುವುದು ಹಾಗೂ ನಾವು ನಿಮಗಿಂತ ಹೆಚ್ಚು ಶ್ರೇಷ್ಠರು ಅನ್ನುವ ಸಂದೇಶವನ್ನ ತೋರಿಸೋದೇ ಇದರ ಸರಳ ಉದ್ದೇಶವಾಗಿತ್ತು. ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಅಭಿವೃದ್ಧಿ ಕಂಡ ಕಿಮ್ ಇಲ್ ಸಾಂಗ್ ಅವರಿಗೆ ದೊಡ್ಡ ನೋವಾಗಿತ್ತು. 1989ರಲ್ಲಿ ಪ್ಯಾಂಗಾಂಗ್ನಲ್ಲಿ ಆಯೋಜಿಸಲಾದ ವಿಶ್ವ ಯುವಜನ ಹಾಗೂ ವಿದ್ಯಾರ್ಥಿಗಳ ಉತ್ಸವದ ಮೂಲಕ ತಾವು ಶ್ರೇಷ್ಠರೆಂದು ತೋರಿಸುವ ಅವಕಾಶ ದೊರಕಿತು. ಈ ಉತ್ಸವಕ್ಕಾಗಿ 177 ರಾಷ್ಟ್ರಗಳಿಂದ 10,000 ಜನರು ಆಗಮಿಸಿದಾಗ ಉತ್ತರ ಕೊರಿಯಾವನ್ನ ಸುಧಾರಿತ ರಾಷ್ಟ್ರವೆಂದು ಬಿಂಬಿಸಲು ಹೊಸ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಯಿತು. ಇದರ ಭಾಗವಾಗಿ ಸಿಂಗಾಪುರದಲ್ಲಿ ದಕ್ಷಿಣ ಕೊರಿಯಾ ನಿರ್ಮಿಸಿದ್ದ ಹೋಟೆಲ್ಗಿಂತಲೂ ದೊಡ್ಡ ಹಾಗೂ ಐಷಾರಾಮಿ ವಿಶ್ವದ ಅತಿ ದೊಡ್ಡ ಹೋಟೆಲ್ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭವಾಯಿತು. 330 ಮೀಟರ್ ಅಂದರೆ ಸುಮಾರು 1080 ಅಡಿ ಎತ್ತರದ ಈ ಯೋಜನೆಯು ಪಿರಮಿಡ್ ಆಕಾರದ ಗಗನಚುಂಬಿ ಕಟ್ಟಡವಾಗಿದ್ದು 75 ಡಿಗ್ರಿ ಕೋನದಲ್ಲಿ 3 ಭುಜಗಳು ಹಾಗೂ 105 ಅಂತಸ್ತುಗಳನ್ನು ಹೊಂದಿತ್ತು. ಇದರ ಮೇಲಿನ 5 ಅಂತಸ್ತುಗಳು 360 ಡಿಗ್ರಿ ತಿರುಗುವ ಸಾಮರ್ಥ್ಯ ಹೊಂದಿರಬೇಕೆಂದು, ಒಟ್ಟು 3000ದಿಂದ 7000 ಕೊಠಡಿಗಳು ಇರಬೇಕೆಂದು ಯೋಜಿಸಲಾಗಿತ್ತು. ಉತ್ತರ ಕೊರಿಯಾ ತನ್ನ ನಾಯಕ ಕಿಮ್ ಇಲ್ ಸಾಂಗ್ ಅವರ ಕನಸಿನ ಯೋಜನೆಯ ಮೂಲಕ ವಿಶ್ವದ ಗಮನ ಸೆಳೆಯಲು ಬಯಸಿತ್ತು ಹಾಗೂ ಈ ಹೋಟೆಲ್ ಅನ್ನ 1992ರ ಅವರ ಜನ್ಮದಿನದಂದು ಉದ್ಘಾಟಿಸಲು ನಿಗದಿಪಡಿಸಲಾಗಿತ್ತು. ಆದರೆ ಎಲ್ಲಾ ಪ್ರಯತ್ನಗಳ ನಡುವೆಯೂ ಹೋಟೆಲ್ 1992ರೊಳಗೆ ಪೂರ್ಣಗೊಳ್ಳಲಿಲ್ಲ. ಜೊತೆಗೆ ಉದ್ಘಾಟನಾ ಸಮಾರಂಭವನ್ನ ರದ್ದುಗೊಳಿಸಲಾಯಿತು. ಇದಕ್ಕೆ ಪ್ರಮುಖ ಕಾರಣ 1991ರಲ್ಲಿ ಸಂಭವಿಸಿದ ಸೋವಿಯತ್ ಯೂನಿಯನ್ ಕುಸಿತದಿಂದಾಗಿ ಉತ್ತರ ಕೊರಿಯಾಗೆ ದೊರೆಯುತ್ತಿದ್ದ ನೇರ ಆರ್ಥಿಕ ನೆರವು ಸಂಪೂರ್ಣವಾಗಿ ನಿಂತುಹೋಗುತ್ತೆ.
ಆರ್ಥಿಕವಾಗಿ ದುರ್ಬಲವಾಗಿದ್ದ ಉತ್ತರ ಕೊರಿಯಾದ ಬಳಿ ಈ ಭಾರೀ ಕಟ್ಟಡವನ್ನ ಪೂರ್ಣಗೊಳಿಸಲು ಅಗತ್ಯವಾದ ಹಣವೇ ಉಳಿದಿರಲಿಲ್ಲ. 1992ರ ವೇಳೆಗೆ ಕಟ್ಟಡವು ತನ್ನ ಪೂರ್ಣ ಎತ್ತರದ 330 ಮೀಟರ್ ತಲುಪಿದ್ದರೂ ಅದು ಕೇವಲ ಅರ್ಧ ನಿರ್ಮಿತ ಸ್ಥಳವಾಗಿದ್ದು ಹೊರಗಿನ ಗ್ಲಾಸ್ ಕೆಲಸವಾಗಲಿ ಒಳಗಿನ ಇಂಟೀರಿಯರ್ ಕೆಲಸವಾಗಲಿ ಪೂರ್ಣಗೊಂಡಿರಲಿಲ್ಲ. ಅಲ್ಲಿಗೆ ಉತ್ತರ ಕೊರಿಯಾ ಈಗಾಗಲೇ ಇದರ ನಿರ್ಮಾಣಕ್ಕಾಗಿ ಸುಮಾರು $750 ಮಿಲಿಯನ್ ಖರ್ಚು ಮಾಡಿದ್ದರು. ನಿರ್ಮಾಣ ಸಂಪೂರ್ಣವಾಗಿ ನಿಂತುಹೋಯಿತು. ಸ್ನೇಹಿತರೆ, ಭಾರಿ ಹಣ ಖರ್ಚು ಮಾಡಿದ ನಂತರವೂ ಸೋವಿಯತ್ ಯೂನಿಯನ್ ಕುಸಿತದಿಂದಾಗಿ ಪ್ರಾಜೆಕ್ಟ್ ಮುಂದುವರಿಸಲು ಅಗತ್ಯವಿದ್ದ ಹಣ ಸರ್ಕಾರದ ಬಳಿ ಉಳಿಯಲಿಲ್ಲ. ಆದರೆ ತನ್ನ ಆರ್ಥಿಕ ದುರ್ಬಲತೆಯನ್ನ ಜಗತ್ತಿಗೆ ತೋರಿಸಲು ಇಚ್ಛಿಸದ ಉತ್ತರ ಕೊರಿಯಾ 1992ರಿಂದ 2005ರವರೆಗೆ ಸುಮಾರು 13 ವರ್ಷಗಳ ಕಾಲ ಈ ಕಟ್ಟಡದ ಬಗ್ಗೆ ಸಂಪೂರ್ಣ ಮೌನ ವಹಿಸಿತು. ಪ್ಯಾಂಗಾಂಗ್ನ ಮಧ್ಯದಲ್ಲಿ ಬಿಟ್ಟು ಹೋದ ಕಾಂಕ್ರೀಟ್ ರಾಕ್ಷಸನಂತೆ ಜಂಗು ಹಿಡಿದ ಕ್ರೇನ್ನೊಂದಿಗೆ ನಿಂತಿದ್ದ ಈ ಬೃಹತ್ ಕಾಂಕ್ರೀಟ್ ಬ್ಲಾಕ್ನ ಭಯಾನಕ ಚಿತ್ರಗಳು ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ವೈರಲ್ ಆದವು. ಈ ಚಿತ್ರಗಳನ್ನ ಕಂಡ ಮಾಧ್ಯಮಗಳು ಇದನ್ನ ಹೋಟೆಲ್ ಆಫ್ ಡೋಮ್ ಅಥವಾ ಅಪಶಕುನದ ಹೋಟೆಲ್ ಅನ್ನೋದಾಗಿ ಕರೆದವು. 2006ರಲ್ಲಿ ಮಾಧ್ಯಮಗಳು ಈ ಭಾರೀ ಯೋಜನೆಯನ್ನ ಪೂರ್ಣಗೊಳಿಸಲು ಬೇಕಾದ ಸಂಪನ್ಮೂಲಗಳೇ ಉತ್ತರ ಕೊರಿಯಾದ ಬಳಿ ಇಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಈ ಕಟ್ಟಡವು ಕಿಮ್ ಇಲ್ ಸಾಂಗ್ ಅವರ ಉತ್ತರಾಧಿಕಾರಿಗಳಿಗೆ ಭಯಾನಕ ದುಸ್ವಪ್ನವಾಗಿ ಜೊತೆಗೆ ದೇಶದ ದುರ್ಬಲ ಆರ್ಥಿಕತೆಯ ಜೀವಂತ ಸಾಕ್ಷಿಯಾಗಿ ನಿಂತಿತು. ಈ ಅವಮಾನಕರ ಸ್ಥಿತಿಯಿಂದ ಬೇಸತ್ತ ಕಿಮ್ ಜಾಂಗ್ ಇಲ್ ಅವರು 2008ರಲ್ಲಿ ಕಟ್ಟಡವನ್ನ ಪುನರ್ನಿರ್ಮಿಸಲು ಆದೇಶಿಸಿದ್ರು. ಹೊಸ ಯೋಜನೆಗೆ $400 ಮಿಲಿಯನ್ ನಿಗದಿಪಡಿಸಿ ಈಜಿಪ್ಷಿಯನ್ ಕಂಪನಿ ಒರಾಕ್ಸ್ಕಾಮ್ ಗ್ರೂಪ್ಗೆ ಹೊಣೆಗಾರಿಕೆ ನೀಡಲಾಯಿತು. ಒರಾಸ್ಕಾಮ್ನ ಪರಿಶೀಲನೆಯಲ್ಲಿ ಕಟ್ಟಡದ ತಳಭಾಗದಲ್ಲಿ ಉಕ್ಕಿನ ಕೊರತೆಯಿದ್ದು ಸಂರಚನಾ ದೋಷಗಳಿವೆ ಅನ್ನೋದು ಪತ್ತೆಯಾದರೂ ಸರ್ಕಾರದ ಒತ್ತಡದಿಂದ ಕೆಲಸ ಮುಂದುವರಿಯಿತು. ಸರ್ಕಾರ ಈ ಕಟ್ಟಡವನ್ನ ಹೆಮ್ಮೆಯ ಚಿಹ್ನೆ ಅನ್ನೋದಾಗಿ ಘೋಷಿಸಿ ಕಿಮ್ ಇಲ್ ಸಾಂಗ್ ಅವರ 100ನೇ ಜನ್ಮದಿನವಾದ 2012ರಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಪ್ರಚಾರ ನಡೆಸಿತು. ಆದರೆ ಅದು ಕೇವಲ ಪ್ರಚಾರವಾಗಿ ಉಳಿದು ಯೋಜನೆ ಮತ್ತೆ ವಿಳಂಬವಾಯಿತು. ಈ ನಡುವೆ 2011ರ ಡಿಸೆಂಬರ್ 19ರಂದು ಕಿಮ್ ಜಾಂಗ್ ಇಲ್ ಅಚಾನಕ್ಕಾಗಿ ಸಾವನ್ನಪ್ಪಿದ್ರು. ಹಾಗೂ ಶಸ್ತ್ರಾಸ್ತ್ರಗಳ ಬಗ್ಗೆ ಅತಿಯಾದ ಆಸಕ್ತಿ ಹೊಂದಿದ್ದ ಅವರ 3ನೇ ಮಗ ಕಿಮ್ ಜಾಂಗ್ ಉನ್ ಅಧಿಕಾರಕ್ಕೇರಿದರು. ತಕ್ಷಣವೇ ಅವರು ಇಡೀ ವಿಶ್ವದಿಂದ ದೂರ ಉಳಿಯಲು ನಿರ್ಧರಿಸಿದರು. ಅಧಿಕಾರಕ್ಕೇರಿದ ಕೂಡಲೇ ಕಿಮ್ ಜಾಂಗ್ ಉನ್ ಅವರು ಅಂತಾರಾಷ್ಟ್ರೀಯ ಮಾನವೀಯ ಸಹಾಯವನ್ನ ನಿರಾಕರಿಸಿ ಉತ್ತರ ಕೊರಿಯಾವನ್ನ ಸ್ವಾವಲಂಬಿ ಹಾಗೂ ಶಕ್ತಿಶಾಲಿ ರಾಷ್ಟ್ರವೆಂದು ತೋರಿಸುವ ಸುಳ್ಳು ಪ್ರಚಾರಕ್ಕೆ ನಾಂದಿ ಹಾಡಿದ್ರು. ಜನರು ಆಹಾರದ ಕೊರತೆಯಿಂದ ನರಳುತ್ತಿದ್ರು. ಸರ್ಕಾರ ಸಮೃದ್ಧಿಯ ಮುಖವಾಡ ಪ್ರದರ್ಶನ ಮಾಡ್ತಾ ಇತ್ತು. ಈ ಪ್ರಚಾರದ ಹೊಸ ಚಿತ್ರಗಳು ಬಿಡುಗಡೆಯಾದಾಗ ಜನರು ಒಂದು ವಿಷಯ ತಕ್ಷಣ ಗಮನಿಸುತ್ತಾರೆ. ಹಿಂದಿನ ಚಿತ್ರಗಳಲ್ಲಿ ಕಾಣುತ್ತಿದ್ದ ರಿಯೋ ಗ್ಯಾಂಗ್ ಹೋಟೆಲ್ ಮಾಯವಾಗಿತ್ತು. ಈ ಬೃಹತ್ ಕಟ್ಟಡ ಅಚಾನಕ್ಕಾಗಿ ನಾಪತ್ತೆಯಾಗಲು ಕಾರಣ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಆ ಚಿತ್ರಗಳನ್ನ ಎಡಿಟ್ ಮಾಡಿತ್ತು. ಯಾಕಂದ್ರೆ ಕಿಮ್ ಜಾಂಗ್ ಉನ್ ಅವರು ಈ ಅರ್ಧ ನಿರ್ಮಿತ ಕಟ್ಟಡವನ್ನ ಜಗತ್ತಿಗೆ ತೋರಿಸಲು ಬಯಸಲಿಲ್ಲ. ಈ ಕಟ್ಟಡವು ದೇಶದ ಆರ್ಥಿಕ ದುರ್ಬಲತೆಯ ಜೀವಂತ ಸಂಕೇತವಾಗಿತ್ತು. ತಮ್ಮ ನಾಯಕತ್ವವನ್ನ ಸಾಬೀತುಪಡಿಸಲು ಬಯಸಿದ ಕಿಮ್ ಜಾಂಗ್ ಉನ್ ಅವರು ಕೆಲವು ವರ್ಷಗಳ ನಂತರ ಮತ್ತೆ ರಿಯೋ ಗ್ಯಾಂಗ್ ಹೋಟೆಲ್ನ ನಿರ್ಮಾಣ ಪುನರಾರಂಭಿಸಲು ಆದೇಶ ನೀಡುತ್ತಾರೆ. ಈ ಬಾರಿ ಸರ್ಕಾರ ಗಂಭೀರವಾಗಿದ್ದು ಯೋಜನೆಯನ್ನ ಅಂತಾರಾಷ್ಟ್ರೀಯ ಹೋಟೆಲ್ ಕಂಪನಿಯಾದ ಕೆಂಪಿನ್ಸ್ಕಿ ಗ್ರೂಪ್ಗೆ ನೀಡಿತು. 2012ರಲ್ಲಿ ಈ ಕಂಪನಿಯು ಹೋಟೆಲ್ ಅನ್ನ 2013ರಲ್ಲಿ ತೆರೆಯಲಾಗುತ್ತೆ ಅಂತ ಘೋಷಿಸಿದಾಗ ಪ್ಯಾಂಗಾಂಗ್ನಲ್ಲಿ ಮತ್ತೆ ಆಶಾಭಾವನೆ ಮೂಡಿತು. ಆದರೆ ಈ ಆಶಾವಾದದ ಹಿನ್ನೆಲೆಯಲ್ಲಿ ಉತ್ತರ ಕೊರಿಯಾ ರಹಸ್ಯವಾಗಿ ಅಣು ಪರೀಕ್ಷೆಯ ಪ್ರೋಗ್ರಾಂ ಪ್ರಾರಂಭಿಸುತ್ತೆ. ಈ ಅಪಾಯಕಾರಿ ಯೋಜನೆಗೆ ಸರ್ಕಾರವು ರಿಯೋ ಗ್ಯಾಂಗ್ ಹೋಟೆಲ್ನ ನಿರ್ಮಾಣಕ್ಕಾಗಿ ಮೀಸಲಿಟ್ಟ ಹಣವನ್ನೇ ವರ್ಗಾಯಿಸುತ್ತೆ. ಹೀಗಾಗಿ ಐಷಾರಾಮಿ ಹೋಟೆಲ್ನ ನಿರ್ಮಾಣ ಕೆಲಸ ಮತ್ತೆ ಸ್ಥಗಿತಗೊಳ್ಳುತ್ತೆ. ಸ್ನೇಹಿತರೆ, 2013ರ ಫೆಬ್ರವರಿ 12ರಂದು ಉತ್ತರ ಕೊರಿಯಾ ನಡೆಸಿದ ಅಣು ಪರೀಕ್ಷೆಯ ಯಶಸ್ಸಿನ ಸದ್ದು ಇಡೀ ವಿಶ್ವವನ್ನ, ವಿಶೇಷವಾಗಿ ಅಮೆರಿಕವನ್ನ ಬೆಚ್ಚಿ ಬೀಳಿಸಿ ಕಿಮ್ ಜಾಂಗ್ ಉನ್ ಅವರನ್ನ ಜಾಗತಿಕ ಗಮನಕ್ಕೆ ತರುತ್ತೆ. ಆದರೆ ಈ ಅಣು ಪ್ರದರ್ಶನದ ನೆರಳಿನಲ್ಲಿ ದಶಕಗಳಿಂದ ಪ್ಯಾಂಗಾಂಗ್ನ ಆಕಾಶವನ್ನ ಚುಚ್ಚುತ್ತಿರುವ ರಿಯೋ ಗ್ಯಾಂಗ್ ಹೋಟೆಲ್ ಅನ್ನುವ ಭೂತದ ಕಟ್ಟಡ ಮತ್ತೊಮ್ಮೆ ಮೌನಕ್ಕೆ ಜಾರುತ್ತೆ. 3 ವರ್ಷಗಳ ನಂತರ 2016ರಲ್ಲಿ ಕಿಮ್ ಜಾಂಗ್ ಉನ್ ಈ ಕಟ್ಟಡದ ಹಣೆ ಬರಹವನ್ನ ಮತ್ತೆ ಬದಲಾಯಿಸಲು ನಿರ್ಧರಿಸುತ್ತಾರೆ. ಈಜಿಪ್ಟ್ನ ಒರಾಸ್ಕಾಮ್ ಗ್ರೂಪ್ಗೆ ಅದರ ಪುನರ್ನಿರ್ಮಾಣದ ಜವಾಬ್ದಾರಿಯನ್ನ ಮತ್ತೆ ವಹಿಸಿದ ಅವರು ಈ ಹೋಟೆಲ್ ಪ್ಯಾಂಗಾಂಗ್ನ ಹೊಸ ಯುಗದ ಸಂಕೇತವಾಗುತ್ತದೆ ಅನ್ನೋದಾಗಿ ಘೋಷಣೆ ಮಾಡ್ತಾರೆ. ಆದರೆ ಇತಿಹಾಸದ ಪುನರಾವರ್ತನೆಯಂತೆ ಈ ಬಾರಿಯೂ ಈ ಆಕಾಂಕ್ಷೆಯ ಕತೆ
ಆಶಾವಾದದಿಂದ ಪ್ರಾರಂಭವಾಗಿ ಮೌನದಲ್ಲಿ ಕೊನೆಗೊಂಡಿತು. ಆದರೆ ಈ ಸಲ ಒಂದು ದೊಡ್ಡ ತಿರುವು ಇತ್ತು. ಕಟ್ಟಡವನ್ನ ಹೋಟೆಲ್ ಆಗಿ ಬಳಸುವ ಬದಲು ಕಿಮ್ ಜಾಂಗ್ ಉನ್ ಅದನ್ನ ತಮ್ಮ ದೇಶದ ಜನರ ಮನಸ್ಸನ್ನ ಆಳುವ ಪ್ರಚಾರದ ಆಯುಧವಾಗಿ ಮಾರ್ಪಡಿಸಲು ಯೋಜಿಸಿದ್ದರು. ಹೀಗೆ 2016ರಿಂದ 2018ರವರೆಗೆ ಈ ಪ್ರಚಾರದ ಕಟ್ಟಡವಾಗಿ ಅದರ ಪುನರ್ಜನ್ಮವಾಯಿತು. ಕಟ್ಟಡವು 3 ದಶಕಗಳ ನಿರ್ಲಕ್ಷ್ಯದಿಂದಾಗಿ ಬಿರುಕು ಬಿಟ್ಟಿದ್ದರು. ಸರ್ಕಾರವು ಅದನ್ನ ಮರೆಮಾಚಲು ನಿರ್ಧಾರ ಮಾಡುತ್ತೆ. ಸಂಪೂರ್ಣ ಹೊರಮೈಯನ್ನ ಸಾವಿರಾರು LED ದೀಪಗಳಿಂದ ಅಲಂಕರಿಸಿ ಅದು ಪ್ಯಾಂಗಾಂಗ್ನ ರಾತ್ರಿ ಆಕಾಶದಲ್ಲಿ ಮಿನುಗುವ ಭ್ರಮೆಯನ್ನ ಸೃಷ್ಟಿಸಿತು. ರಾತ್ರಿ ಕವಿದಾಗ ಪ್ಯಾಂಗಾಂಗ್ನ ಆಕಾಶದಲ್ಲಿ ಮಿನುಗುವ ರಿಯೋಗ್ಯಾಂಗ್ ಹೋಟೆಲ್ನ ಹೊಳಪು ಕೇವಲ ಒಂದು ಕಾಲ್ಪನಿಕ ಕಿರಣ, ಅದರೊಳಗೆ ಗಾಢ ಅಂಧಕಾರ ಮಾತ್ರ ತುಂಬಿದೆ. ಈ ಕಟ್ಟಡದ LED ಪರದೆಯ ಮೇಲೆ ಕಮ್ಯುನಿಸ್ಟ್ ಘೋಷಣೆಗಳು ಹಾಗೂ ತಿರುಚಿ ಮಂಡಿಸಿದ ಇತಿಹಾಸದ ಪ್ರಚಾರದ ವಿಡಿಯೋಗಳು ನಿರಂತರವಾಗಿ ಪ್ರದರ್ಶನಗೊಳ್ಳುತ್ತವೆ. ಒಂದು ಕಾಲದಲ್ಲಿ ವಿಶ್ವದ ಅತಿ ಎತ್ತರದ 3000ದಿಂದ 7000 ಅತಿಥಿಗಳಿಗೆ ವಸತಿ ಕಲ್ಪಿಸಬೇಕಿದ್ದ ಈ ಐಷಾರಾಮಿ ಹೋಟೆಲ್ ಇಂದಿಗೆ 3 ದಶಕಗಳಾದರೂ ಒಬ್ಬರೂ ವಾಸಿಸದ ಜೀವವಿಲ್ಲದ ಶೂನ್ಯವಾಗಿ ಉಳಿದಿದೆ. ಅದರ ಗೋಡೆಗಳ ಬಿರುಕು ಹಾಗೂ ತಳಪಾಯದ ದುರ್ಬಲತೆಯು ಅದು ವಾಸಿಸಲು ಅಸಾಧ್ಯವೆಂಬ ಸತ್ಯವನ್ನ ಸಾರುತ್ತದೆ. ರಿಯೋಗ್ಯಾಂಗ್ ಹೋಟೆಲ್ ಕೇವಲ ಒಂದು ಕಟ್ಟಡದ ಕಥೆಯಲ್ಲ, ಇದು ಉತ್ತರ ಕೊರಿಯಾದ ನಿಜವಾದ ಪ್ರತಿಬಿಂಬ. ಹೊರಗಿನಿಂದ ಅದು ಬಲಿಷ್ಠ ರಾಷ್ಟ್ರದಂತೆ ಗಗನ ಚುಂಬಿ ಕಟ್ಟಡಗಳಿಂದ ಹೊಳೆಯುವಂತೆ ಕಾಣಬಹುದು, ಆದರೆ ಅದರ ಒಳಗೆ ನೋಡಿದ್ರೆ ಕಾಣಸಿಗುವುದು ಕೇವಲ ಕುಸಿದು ಹೋಗುತ್ತಿರುವ ಜೀವವಿಲ್ಲದ ಶೂನ್ಯತೆ. ಸ್ನೇಹಿತರೆ, ಉತ್ತರ ಕೊರಿಯಾದ ಹೊರಗಿನ ಆಕರ್ಷಣೆ ಹಾಗೂ ಆಂತರಿಕ ಸತ್ಯದ ನಡುವಿನ ಅಂತರವು ಭೀಕರವಾಗಿದೆ. ಉತ್ತರ ಕೊರಿಯಾ ನೋಡಲು ಸ್ವರ್ಗ ಅಂತ ನಂಬುವವರಿಗೆ ಅಲ್ಲಿನ ವಾಸ್ತವತೆಗಳು ಹೊರಗೆ ಮಿನುಗುವ ಪ್ರತಿಷ್ಠೆ ಅಥವಾ ಆಕರ್ಷಣೆಯಂತೆ ಇರೋದಿಲ್ಲ. ಆ ದೇಶದೊಳಗಿನ ವಾಸ್ತವವು ಅತ್ಯಂತ ವಿಶಿಷ್ಟ ಆತಿಥ್ಯದ ನೈಜ ಸ್ವರೂಪವನ್ನ ಬಯಲು ಮಾಡುತ್ತದೆ. ಅಲ್ಲಿನ ಹೊರಗಿನ ಹೊಳಪು ಕೇವಲ ಒಂದು ತೋರಿಕೆಯ ಭ್ರಮೆ ಅಥವಾ ಪ್ರಚಾರದ ಮುಖವಾಡ ಅಂದರೆ ತಪ್ಪಾಗಲಾರದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.